ಪತ್ರಿಕಾ ಮಾಧ್ಯಮದವರಿಗೆ ಕಿತ್ತೂರು ಕರ್ನಾಟಕ ವಿಭಾಗದ ಮುಸ್ಲಿಂ ಸಮಾಜದ ಜಮಾತುಗಳ ಒಕ್ಕೂಟದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಎಲ್ಲ ಸಮಾಜದ ಹಿರಿಯ ಮುಖಂಡರಾದಂತಹ ಜಮಾತಿನ ಹಿರಿಯ ನಾನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಇಲ್ಲಿನ ಎಲ್ಲತಹ ಮುಸ್ಲಿಂ ಸಮಾಜದ ಎಲ್ಲ ಹಿರಿಯ ಮುಖಂಡರು, ಯಂಗ್ ಕಮಿಟಿಗಳು ಎಲ್ಲರಿಗೂ ಸ್ವಾಗತವನ್ನು ಮಾಡುತ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿ ಮುಖ್ಯ ಉದ್ದೇಶ ಸ್ವಲ್ಪ ಹೈಲೈಟ್ ಮಾಡಿ ಹೇಳ್ತೇನೆ. ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ಕಿತ್ತೂರು ಕರ್ನಾಟಕ ವಿಭಾಗದ ಮುಸ್ಲಿಂ ಸಮಾಜದ ಒಕ್ಕೂಟದ ಪರವಾಗಿ ನಾವಿವತ್ತೊಂದು ದಿನಾಂಕ 2/6/2026 ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಇದರ ಪತ್ರಿಕಾಗೋಷ್ಠಿಯ ಮುಖ್ಯಾಂಶಗಳು ಏನಂದ್ರಪ್ಪ, ಕರ್ನಾಟಕ ರಾಜ್ಯದ ನೂತನ ಸಂಪುಟದ ಪುನರಾಚನೆಗೆ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಶ್ರೀ ಅಸೀಫ್ ಬಾಜು ಶೇಖ್ ಅವರಿಗೆ ಸಚಿವ ಸ್ಥಾನ ನೀಡಿ ಒತ್ತಾಯಿಸುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಎರಡನೇದಾಗಿ ಶಾಸಕ ಅಸೀಫ್ ಬಾಜು ಶೇಖ್ ಅವರಿಗೆ ಸ್ಥಾನ ನೀಡುವಂತೆ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಬಳಿ ಕಿತ್ತೂರು ಕರ್ನಾಟಕ ಮುಸ್ಲಿಂ ಸಮಾಜಗಳ ಒಕ್ಕೂಟ ಕೊಂಡೊಯ್ಯುವ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಮೂರನೇದಾಗಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿ ಬಳಿಕ ನೂತನ ಮುಖ್ಯಮಂತ್ರಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಬಳಿ ಕಿತ್ತೂರು ಕರ್ನಾಟಕ ಮುಸ್ಲಿಂ ಜಮಾತುಗಳ ಒಕ್ಕೂಟದ ನಿರ್ಣಯವನ್ನು ಸಚಿವ ಶ್ರೀ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕೊಂಡೊಯ್ಯುವ ಮಹತ್ವದ ನಿರ್ಣಯವನ್ನು ಸಭೆಯನ್ನು ತೀರ್ಮಾನಿಸಲಾಗಿದೆ. ಮತ್ತೊಂದು ವಿಷಯ, ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟು ಮತ್ತು ಡಿಸಿಎಂ ಹುದ್ದೆಯನ್ನು ನೀಡುವಂತೆ ಆಗ್ರಹಿಸಿ ನೂತನ ಮುಖ್ಯಮಂತ್ರಿ ಆದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಬಳಿ ಕಿತ್ತೂರು ಕರ್ನಾಟಕ ಮುಸ್ಲಿಂ ಜಮಾತುಗಳ ಒಕ್ಕೂಟದ ಬೆಂಗಳೂರಿಗೆ ನಿಯೋಗವನ್ನು ಕೊಂಡೊಯ್ಯುವ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈಗ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಶ್ರೀ ಲಾಲ್ ಸಾಬ್ ಸಿದ್ದಾಪುರ ಮೂಡಲಿ ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇಲ್ಲಿ ಸೇರಿದಂತ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಕರ್ನಾಟಕದ ನಾಳಿನ ದಿನ ಒಂದು ಸುದಿನ ಅಂತ ಭಾವಿಸುತ್ತಾ, ನಾಳೆ ನಮ್ಮ ಕರ್ನಾಟಕದ ಹೊಸ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣವನ್ನ ಮಾಡಲಿಕ್ಕಿದ್ದಾರೆ. ಅವರಿಗೆ ಶುಭವಾಗಲೆಂದು ಎಲ್ಲ ಮುಸ್ಲಿಂ ಜಮಾತ್ ವತಿಯಿಂದ ಹಾರೈಸಿ ಹಾಗೂ ಕಿತ್ತೂರು ಕರ್ನಾಟಕ ವಿಭಾಗದ ಮುಸ್ಲಿಂ ಜಮಾತ್ ವತಿಯಿಂದ ಹಾರೈಸಿ, ಅದೇ ರೀತಿ ಕರ್ನಾಟಕದ ಎಲ್ಲ ಮುಸ್ಲಿಂ ಬಾಂಧವರಿಂದ ಅವರ ಮುಖ್ಯಮಂತ್ರಿ ಸ್ಥಾನ ಆಶೀರ್ವಾದ ಎಲ್ಲ ಮುಸಲ್ಮಾನ್ ಬಾಂಧವರು ಇಲ್ಲ ಅಂತ ಹಾರೈಸುತ್ತಾ, ನಾವು ಇಲ್ಲಿ ಸೇರಿರುವುದೇನಪ್ಪ ಅಂತಂದ್ರ ನಮ್ಮ ಉತ್ತರ ವಲಯದ MLA ಆದಂತ ರಾಜು ಶೇಖ್ ಅವರು, ಆಸಿಫ್ ರಾಜು ಶೇಖ್ ಅವರು ಅವರ ಯಾವ ರೀತಿ ಅಲ್ಲ ಅನ್ನೋದು ಎಲ್ಲರಿಗೂ ತಿಳಿದಂತ ವಿಷಯ. ಯಾವುದೇ ಒಬ್ಬ ಮನುಷ್ಯ ಅವರ ಹತ್ರ ಹೋದಂದ್ರೆ ಅವನ ವಿಚಾರ, ಅವನ ಕಷ್ಟ ಕಾರ್ಪಣ್ಯಗಳನ್ನ ಆಲಿಸಿ ಅದನ್ನ ಪೂರ್ತಿ ಮಾಡುವವರೆಗೆ ಅವರು ಬಿಡೋದಿಲ್ಲ. ಅವ್ರ ಹಿಂಬಾಲಕರನ್ನ ಆ ವಿಚಾರದಲ್ಲಿ ಹಚ್ಚಿ ಇಡೀ ನಮ್ಮ ಈ ಬೆಳಗಾವಿ ಕ್ಷೇತ್ರದ ಎಲ್ಲ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಅದೇ ರೀತಿ ನಮ್ಮ ಈ ಕಿತ್ತೂರು ಕರ್ನಾಟಕ ವಿಧಾನಸಭಾ ಮುಸ್ಲಿಂ ಜಮಾತ್ ಒಕ್ಕೂಟದ ವತಿಯಿಂದ, ಬೆಳಗಾವಿ ಒಕ್ಕೂಟದ ವತಿಯಿಂದ ನಾವಿಲ್ಲೇನು ಹೇಳಬಯಸುವುದಪ್ಪ ಅಂತಂದ್ರ, ನಮ್ಮ ಮುಸ್ಲಿಂ ಜಮಾತದ ಜಿಲ್ಲೆಯಲ್ಲಿ ಇರುವಂತ ಏಕೈಕ MLA ಸಮಾಜದವರ ಹಾಗೂ ಹಿಂದುಳಿದ ನಮ್ಮೆಲ್ಲ ಬಾಂಧವರ ಕೆಲಸಗಳನ್ನ ಮಾಡಲಿಕ್ಕೆ ಉತ್ಸಾಹಿ ಇದ್ದಾರೆ. ಅವರಿಗೆ ಮಂತ್ರಿ ಸ್ಥಾನವನ್ನ ಕರ್ನಾಟಕದ ಕಾಂಗ್ರೆಸ್ ಗವರ್ಮೆಂಟ್ ನಲ್ಲಿ ಮಂತ್ರಿ ಸ್ಥಾನವನ್ನ ಕೊಡ್ಬೇಕಂತ ಹೇಳಿ ನಾವೆಲ್ಲರೂ ಇಲ್ಲಿ ಸೇರಿದ್ರು. ಅದರ ಕೊಡ್ಲೇಬೇಕಂತ ಹೇಳಿ ನಾವೆಲ್ಲ ಸೇರಿದ್ದೀವಿ. ಅದೇ ರೀತಿ ನಮ್ಮ ಇದೀಗ ಹೇಳಿದಂತೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸತೀಶ್ ಜಾರಕಿಹೊಳಿ
ಅಹಿಂದ ನಾಯಕರಂತ ಹೇಳಿ ಗುರುತಿಸಿಕೊಂಡಿದ್ದಾರ. ಅವರಿಗೆ DCM ಸ್ಥಾನ ಕೊಟ್ಟು ಮತ್ತು KPCC ಹುದ್ದೆಯನ್ನ ಕೊಡಬೇಕಂತ ಅದು ನಮ್ಮ ಇದರಲ್ಲಿ ನಿರ್ಣಯ ಆಗಿದೆ. ಅದೇ ರೀತಿ ಅವರಿಗೆ DCM ಮತ್ತ KPCC ಸ್ಥಾನವನ್ನ ಕರ್ನಾಟಕ ಗಣ ಸರ್ಕಾರದಲ್ಲಿ ಕೊಡಬೇಕಂತ ನಾವೆಲ್ಲರೂ ಸೇರಿ ಒತ್ತಾಯ ಪೂರ್ವಕವಾಗಿ ಹೇಳ್ತಾ ಇದ್ದೀವಿ. ಇಡೀ ಮುಸಲ್ಮಾನ್ ಬಾಂಧವರು ಎಲ್ಲರೂ ಸೇರಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೂ DCM ಹುದ್ದೆಯನ್ನ ಕೊಟ್ಟ KPCC ಹುದ್ದೆ ಅವರಿಗೆ ಕೊಟ್ಟ ಕರ್ನಾಟಕ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಅವರಿಗೆ ಉನ್ನತ ಸ್ಥಾನವನ್ನು ಕೊಡಬೇಕಂತ ನಾವು ಆಶಿಸಿದ್ವಿ. ಕೊಡ್ತಾರಂತೂ ನಾವು ಭಾವಿಸಿದ್ವಿ ಎಲ್ಲ ಮುಸಲ್ಮಾನ್ ಬಾಂಧವರು. ಅದೇ ರೀತಿ ಇಲ್ಲಿ ಈ ಸೇರಿರುವಂತ ಎಲ್ಲ ಕಿತ್ತೂರು ಕರ್ನಾಟಕದ ವಿಭಾಗದ ವತಿಯಿಂದ ಎಲ್ಲ ಮುಸಲ್ಮಾನ್ ಬಾಂಧವರು ಇದನ್ನ ನಾವು ಹೇಳಲಿಕ್ಕೆ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಹತ್ರ ಒಂದು ನಿಯೋಗವನ್ನ ಕೊಂಡೊಯ್ಯುವ ನಿರ್ಧಾರವನ್ನು ಮಾಡಿದ್ದೀವಿ. ಅವರನ್ನು ಭೇಟಿಯಾಗಿ ನಮ್ಮ ಈ ನಿರ್ಧಾರವನ್ನು ತಿಳಿಸ್ತೀವಿ ಅಂತ ಹೇಳಿ ತಮ್ಮೆಲ್ಲರ ಮುಂದೆ ಸ್ವಾಗತಪಡಿಸ್ತಾ ಇದ್ದೀವಿ. ಅದರ ಸಲುವಾಗಿ ಈ ಸೇರಿದಂತ ಎಲ್ಲ ಪತ್ರಕರ್ತ ಮಾಧ್ಯಮ ಹಾಗೂ ರಾಜಕೀಯ ಮುಖಂಡರು ಎಲ್ಲರೂ ಸೇರಿ ಒತ್ತಾಯವನ್ನು ಮಾಡಿ ನಾವು ನಮ್ಮ ಜಿಲ್ಲೆಯ ಏಕೈಕ ಮುಸಲ್ಮಾನ್ MLA ಆದಂತ ಆಸಿಫ್ ರಾಜು ಸೇಠ್ ಅವರಿಗೆ ಕರ್ನಾಟಕ ಗಣ ಸರ್ಕಾರದಲ್ಲಿ ಮಂತ್ರಿ ಸ್ಥಾನವನ್ನ ಕೊಡಲಿ ಅಂತ ಹೇಳಿ ಆಶಿಸಿ ನನ್ನ 2 ಮಾತುಗಳನ್ನು ನಾವು ಮುಗಿಸ್ತೀವಿ. ನಾವ್ ಯಾರು ಡ್ರಾಪ್ ಮಾಡಿ ಕೊಡುವಂತ ನಮ್ಮ ಆಶಯ ಭಾವನೆ ಅದ. ನಮ್ಮ ಈ ಸಮುದಾಯ ವೃತ್ತಿಯಿಂದ ನಮ್ಮ ಈ ಏರಿಯಾ ವೃತ್ತಿಯಿಂದ ನಮ್ಮೆಲ್ಲರ ಆಶಯ ಭಾವನೆ ಅದ. ಯಾರನ್ನ ಡ್ರಾಪ್ ಮಾಡ್ಬೇಡ ಅಂತ ಹೇಳ್ಬೇಕು. ಸಾಮಾನ್ಯ SM ಕೃಷ್ಣ ಅವರ ಸರ್ಕಾರದಲ್ಲಿ 5 ಜನ ಮುಸಲ್ಮಾನರನ್ನ ಮಂತ್ರಿ ಕೊಟ್ಟಿದ್ರು. 5 ಸೀಟ್. ನಾವು SM ಕೃಷ್ಣ ಅವರ ಸರ್ಕಾರದಲ್ಲಿ 5 ಜನ ಮುಸಲ್ಮಾನರನ್ನ ಮಂತ್ರಿಯಾಗಿ ಕೊಟ್ಟಿದ್ರು. ಅದು ಉತ್ತರ ಕರ್ನಾಟಕ ಆಗಿರ್ಬೋದು. ಉತ್ತರ ಕರ್ನಾಟಕದಲ್ಲಿ ಇಂಡಸ್ಟ್ರಿ ಸಾಹೇಬರನ್ನ ಮಂತ್ರಿಯಾಗಿ ಕೊಟ್ಟಿದ್ರು. ಪ್ರಾಂತವಾಗಿ ಅವರು 5 ಮಂತ್ರಿಗಳನ್ನ SM ಕೃಷ್ಣ ಅವರು ಕೊಟ್ಟಿದ್ರು. ಇವು ಸಾಮಾನ್ಯ DK ಶಿವಕುಮಾರ್ ಅವರು SM ಕೃಷ್ಣ ಅವರ ಖಾಸ ಶಿಷ್ಯ. ಅವರೇ ತತ್ವವನ್ನು ಪಾಲಿಸಿ 5 ಮಂತ್ರಿಯನ್ನ ಮುಸಲ್ಮಾನರಿಗೆ ಕೊಡಬೇಕು. ಅದು ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಜಿಲ್ಲೆ ಅಂತ ಬೆಳಗಾವಿ ಜಿಲ್ಲೆ. ಬೆಳಗಾವಿ 18 ವಿಧಾನಸಭಾ ಕ್ಷೇತ್ರದಂತ ಜಿಲ್ಲೆ. ಈ 18 ವಿಧಾನಸಭಾ ಕ್ಷೇತ್ರದಲ್ಲಿ ಏಕೈಕ ಮುಸ್ಲಿಂ ಶಾಸಕರು ನಮ್ಮ ರಾಜು ಸೇಠ್ ಅವರು. ನಾವು ಯಾವುದೇ ಭಾಗದಿಂದ ಬಂದರೂ ಸಹಿತ ಅವರು ಯಾವ ಕ್ಷೇತ್ರವನ್ನು ಪರಿಗಣಿಸದೆ ಅವರು ನಮ್ಮ ಜಿಲ್ಲಾ ಹಂತದಲ್ಲಿ ಎಲ್ಲರನ್ನು ವಿಶ್ವಾಸ ತಗೊಂಡು ಎಲ್ಲ ಸಮುದಾಯದ ವಿಶ್ವಾಸ ತಗೊಂಡು ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು. ಈ 18 ಜಿಲ್ಲೆಗೆ ಏಕೈಕ ಮುಸ್ಲಿಂ ಶಾಸಕರಾದಂತ ಸಾಮಾನ್ಯ ರಾಜು ಸೇಠ್ ಅವರನ್ನ ಮಂತ್ರಿಯನ್ನ ಮಾಡಬೇಕು. ಇದರಿಂದ ದೊಡ್ಡ ಜಿಲ್ಲೆ ಇದಕ್ಕೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಅಂಶಂಖ್ಯಾತ ಈ ಭಾಗದಲ್ಲಿ ಇರುವುದರಿಂದ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ನಾವು ಒಪ್ಪಂದವನ್ನ ನಾವು ಬಯಸ್ತೇವೆ. ನೀವು ವಿಜಿಟ್ ನೋಡಿದ್ರು ಈ 3 ತಾರೀಕು ಅಂತ मौला साहब बंसी ಈಗ ಮಾತಾಡಿದ ಮೌಲಾ ಸಾಹಬ್ ಬೈರಂಗ ಹಿರಿಯ ಈಗ ಇರ್ಫಾನ್ ರೇಡಿಯೋ ಕುರ್ಚಿ ಜಮಾತಿನ ಹಿರಿಯರು ಮಾತಾಡಬೇಕಾಗಿತ್ತು. ಕಿತ್ತೂರು ಕರ್ನಾಟಕ ವಿಭಾಗದ ಮುಸ್ಲಿಂ ಸಮಾಜ ಜಮಾತದ ಒಕ್ಕೂಟ ಒಕ್ಕೂಟದಿಂದ ನಾವು ಇಲ್ಲ ಎಲ್ಲ ಮುಸ್ಲಿಂ ಸಮಾಜದ ಕೂಡಿದ್ದೇವೆ. ಅದರ ಉದ್ದೇಶ ಏನೆಂದರೆ ನಮ್ಮ ಬೆಳಗಾವಿ ಉತ್ತರ ಭಾಗದ ಶಾಸಕ ಆಸಿಫ್ ರಾಜು ಸೇಠ್ ಇವರಿಗೆ ಸಚಿವ ಸ್ಥಾನ ನೀಡಬೇಕು. ಅವ್ರಿಗೆ ಯಾಕೆ ನೀಡಬೇಕಂದ್ರೆ ರಾಜು ಸೇಠ್ ಒಂದು ಮುಸ್ಲಿಂ ಸಮಾಜದ MLA ಆದ್ರೂ ಕೂಡ ಪ್ರತಿಯೊಂದು ಸಮಾಜ ಕೂಡ ಅವರ ನಡೆ ನುಡಿ. ಒಂದು ಉದಾಹರಣೆ ಏನಂದ್ರೆ ಕೋವಿಡ್ ದಲ್ಲಿ ಆಸಿಫ್ ಸೇಠ್ ಅಂತ ಮಾಡಿರತಕ್ಕಂತ ಒಳ್ಳೆಯ ಕೆಲಸ ಇಡೀ ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಅತಿ ಉತ್ತಮ ಒಂದು ನಾಯಕರಂತ
ಭಾವಿಸುತ್ತೇನೆ. ಮತ್ತು 2024ರ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಹಾಗೂ ಬೆಳಗಾವಿ ಎರಡೂ ಲೋಕಸಭೆಯ ಚುನಾವಣೆಯಲ್ಲಿ ಅವರು ರೂಪಕ ಸೇವೆಯನ್ನು ಮಾಡಿದ್ದಾರೆ. ಹಾಗೂ ನಮ್ಮ ಚಿಕ್ಕೋಡಿ ಪಾರ್ಲಿಮೆಂಟ್ನಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೆ ರಾಜಶೇಖರ್ ಒಬ್ಬರು ಶಾಸಕರಿದ್ದಾರೆ. ಇದಕ್ಕಿಂತ ಮುಂಚೆ ಅವರ ಹಿರಿಯರಾದ ಅಣ್ಣ ಫಿರೋಜ್ ಅವರಿದ್ರು. ಈಗೂ ಕೂಡ ಈ 3 ವರ್ಷ ಪೀರಿಯಡ್ ನಲ್ಲಿ ಮುಸ್ಲಿಂ ಸಮಾಜಕ್ಕೆ ಯಾವ ನಿಗಮ ಅಧ್ಯಕ್ಷರು ಕೊಟ್ಟಿಲ್ಲ ಇದುವರೆಗೆ. ಅದಕ್ಕೆ ದಯವಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮದು ಒತ್ತಾಯ ಇದೆ, ನಮ್ಮ ವೋಟ್ ಬ್ಯಾಂಕ್ ಅಂತ ಅಷ್ಟ ನಮ್ಮನ್ನು ಯೂಸ್ ಮಾಡಬೇಡ, ದಯವಿಟ್ಟು ನಮಗೆ ಒಂದು ಉನ್ನತ ಸ್ಥಾನ ಕೊಡ್ಬೇಕಂತ ನಿಮ್ಮಲ್ಲಿ ಕಳಕಳಿ ವಿನಂತಿದೆ. ಮತ್ತು ನಮ್ಮ ನಾಯಕರಾದ ಅಹಿಂದ ವರ್ಗದ ಹೋರಾಟಗಾರ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಬೇಕು. ಅದರ ಜೊತೆಗೆ ಅವರಿಗೆ ಡಿಸಿಎಂ ಹುದ್ದೆಯನ್ನು ಕೊಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇವು ಎರಡೂ ಸಕ್ಸಸ್ ಆದ್ರೆ ನಮ್ಮ ವೈಯಕ್ತಿಕ ಅಭಿಪ್ರಾಯ ಇದೆ, ನಾವು ಮುಂದಿನ ದಿನಗಳಲ್ಲಿ 15ರಿಂದ 16 ಶಾಸಕರ ಕಾಂಗ್ರೆಸ್ ಆಗುವಂತ ಪ್ರವಾಚನೆಯಲ್ಲಿ ಭಾವಿಸುತ್ತೇನೆ. ಇದು ನನ್ನ ಮಾತುಗಳಿಗೆ ಮುಕ್ತಾಯಗೊಳಿಸುತ್ತೇನೆ. ಈಗ ಸಲೀಂ ಪಟೇಲ್ ಲೋಟಾ ಹಿರಿಯ ಜಮಾತಿನ ಮುಖಂಡರು ಈ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತಾಡ್ತಾರೆ. ಎಲ್ಲ ಮುಖಂಡರಿಗೆ ನಮಸ್ಕಾರ ಹೇಳಿ, ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕ ವಿಭಾಗ ಮುಸ್ಲಿಂ ಸಮಾಜ ಇದೊಂದು ಸಮಾವೇಶ. ನನ್ನ ಇದೆಲ್ಲ ನೋಡಿ ಬಹಳ ಆನಂದವಾಗುತ್ತದೆ. ಯಾಕಂದ್ರೆ ನಾವು ಅಲ್ಪಸಂಖ್ಯಾತರಾಗಿ ಬಾಗಿ ಮಾಡಿದ್ದೆವು. ಇವತ್ತು ನಮ್ಮ ಮೇನ್ ಲೀಡರ್ಸ್ ಅವರ ಹೆಸರು ತಗೊಳ್ಳ, ಇವತ್ತು ಎಲ್ಲ ಜನರಿಗೆ ಸೇರಿ ನಮ್ದು ಒಂದು ಹಕ್ಕಿದೆಯಪ್ಪ ಕೇಳಲಿಕ್ಕೆ ಅಂತ ಹೇಳಿ ಕೂಡಿಸಿದ್ದಕ್ಕೆ ಅವರೆಲ್ಲರಿಗೂ ನನ್ನ ವೈಯಕ್ತಿಕ ಧನ್ಯವಾದ ಹೇಳುತ್ತಾ, ನಾಳೆ 3 ತಾರೀಕಿಗೆ 4:05 ಶ್ರೀಮಾನ್ ಜನಪ್ರಿಯ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸುತ್ತಿದ್ದಾರೆ ಡಿ.ಕೆ ಶಿವಕುಮಾರ್ ಅವರು. ನಮ್ಮ ಬೆಳಗಾವಿ ಜಿಲ್ಲೆ ಅಲ್ಪಸಂಖ್ಯಾತರಾಗಲಿ ಬಹುಸಂಖ್ಯಾತರಾಗಲಿ ಎಲ್ಲ ವತಿಯಿಂದ ಅವರಿಗೆ ಶುಭ ಆಗಲಿ ಅಂತ ಹೇಳಿ ಹಾರೈಸಿ, ಇವತ್ತಿನ ನಾವು ನಾನು ಕಾಲೇಜಿಗೆ ಬರುವಾಗ ನುರುದಿನ ಸೇರಿದ್ದಾಗ ಇಲ್ಲಿ ಸಿನಿಮಾ ಪರಿಸರ ಬಾಗಿದ್ದಾಗ ನುರುದಿನ ಶೇಟ್ ಅವರು ಮೀಟಿಂಗ್ ಅಲ್ಲಿ ಇದು ಕರ್ನಾಟಕದ ಒಂದು ಅಭಿವಾದ ಅಂದ್ರ ಒಂದು ಹಾಡು, ಇದು ಬೆಳಗಾವಿ ಜಿಲ್ಲೆ ಕರ್ನಾಟಕ ಹಾಡು, ಇದು ಕನ್ನಡ ಇರುವುದು ಕರ್ನಾಟಕದಲ್ಲಿ ಇರುವುದಂತ ನಾ ಹೇಳಿದ್ದು ಗೊತ್ತಿದೆ. ನಾವು ಅಲ್ಲೇ ಫೆಡರಲ್ ಸ್ಟೇಟು ರಾಜ್ಯ ಸ್ಟೇಟು ಈ MLA ಆಗಿದ್ದಾರೆ ಹಂಗಿಲ್ಲ. ಇವ್ರು ಮೊದಲಿನರು ತಮ್ಮ ಎಲ್ಲ ಜೀವನವನ್ನು ಬಿಸ್ನೆಸ್ ಮತ್ತು ರಾಜಕೀಯ ಸೇಫ್ ಮಾಡ್ತಾರೆ. ಬರೀ ಬಿಸ್ನೆಸ್ ಅಲ್ಲ, ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಹಕ್ಕಿದೆ, ನಮ್ಮೆಲ್ಲರಿಗೂ ಹಕ್ಕಿದೆ. ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೂರಿಗೆ ಯಾರು ಮುಸಲ್ಮಾನ್ಗೆ ಮಂತ್ರಿ ಅಥವಾ ಯಾವುದೋ ಒಂದು ಹುದ್ದೆಯನ್ನು ಕೊಟ್ಟಿಲ್ಲ. ನನ್ನ ಮೀಡಿಯಾದ ಮಿತ್ರರಿಗೆ ನಾನು ವಿನಂತಿ ಮಾಡ್ಕೊಂಡೇನು, ಯಾಕಂದ್ರೆ ನೀವು ಹಳ್ಳಿಯಿಂದ ಜಿಲ್ಲೆಯವರೆಗೆ ಇದೆಲ್ಲ ಕಳ್ಸಾವ, ನೀವು ನಾವು ಬರೆಯುವಾಗ ನಾವು ಪ್ಲೀಸ್ ಇವತ್ತು ರಾಜೀವ್ ಶೇಟ್ ಅವರಿಗೆ ನಮ್ಮ ಹಕ್ಕಿದೆ, ನಾವು ಮತದಾನ ಮಾಡ್ತೇವೆ. ಮತದಾನ ಮಾಡಿದ ಮೇಲೆ ನಾವು ನಮ್ಮ ಹಕ್ಕು ಕೇಳಬೇಕು. ಅದರ ಸಲುವಾಗಿ ರಾಜೀವ್ ಶೇಟ್ ಅವರಿಗೆ ಕ್ಯಾಬಿನೆಟ್ ಅಲ್ಲಿ ಒಂದು ಹುದ್ದೆಯನ್ನು ಕೊಡಬೇಕು. ಅದು ನಮ್ಮ ಬೆಳೆದಿದ್ದಾರೆ, ಅವ್ರಿಗೆ ನಾವು ಹುದ್ದೆ ಕೇಳಲಿಕ್ಕೆ ಅವಶ್ಯಕತೆ ಇಲ್ಲ. ಆದರೂ ಈಗಿನ ಎಲ್ಲ ರಾಜಕಾರಣಿ ಹೇಳುತ್ತಿರು
ಆಮೇಲೆ ಕೆಳಗೆ ಮೇಲೆ ಆಗುವಂತ ಒಂದು ಸನ್ನಿವೇಶ ಇರುವುದರಿಂದ ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಬಂದೆ ಹೇಳಿದ್ರು ಸಿಎಂ ಆಗ್ತಿದೆ 22 ಸಿಎಂ ಆಗ್ತಾನೋ ಅವಾಗ 22 ಸಿಎಂ ಅನಿಶೇಟ್ ಆದ್ರ ಸಾರಿ ಜಾರಕಿಹೊಳಿ ಸಾವ್ಕಾರ ಸತೀಶ್ ಸಾವ್ಕಾರ 22 ಸಿಎಂ ಆದ್ರ ನಮ್ಮ ರಾಜು ಸೀಟ್ 1% ಅದೆಲ್ಲ ಗ್ಯಾರಂಟಿ ಇದೆ. ಈಗಿನ 2 ವರ್ಷ ಉಳಿದದ್ದು 2 ವರ್ಷದಲ್ಲಿ ಅಲ್ಪಸಂಖ್ಯಾತರನ್ನು ನೀವು ಬರೀ ಮತಕ್ಕೆ ಅಷ್ಟೇ ಯೂಸ್ ಮಾಡದೆ ನಮ್ಮ ನಾಯಕರಾದ ರಾಜು ಆಸಿಫ್ ಶೇಖ್ ಅವರಿಗೆ ಒಂದು ಹುದ್ದೆ ಅವಕಾಶ ಕೊಡ್ಲೇಬೇಕು. ಅದರ ಸಂಬಂಧ ನಾವು ಕಳಕಳಿ ಇಡುತ್ತಿದೆ ಮೀಡಿಯಾದವರಿಗೆ ರಾಜು ಶೇಖ್ ಅವರಿಗೆ ಉನ್ನತ ಹುದ್ದೆ ಕೊಡಬೇಕೆಂದು ನಾವು ಎಲ್ಲ ವತಿಯಿಂದ ಕೇಳ್ಕೊಳ್ತೇವೆ. ನಮಸ್ಕಾರ. ಸಾಕ್ರಿ ಅಲ್ಲ ಮಂತ್ರಿ ಕೊಡ್ಲಿಲ್ಲಪ್ಪ ಅಂದ್ರೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ ಬೇಡಿಕೆ ಅಷ್ಟ ಈಗಾಗಲೇ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ. ಅದಕ್ಕೇನಾದ್ರೂ ತಮ್ಮ ಬೇಡಿಕೆ ನಡೀತಾ ಇದ್ರೆ ಅಲ್ಪಸಂಖ್ಯಾತರಿಗೆ ನೀವೇನಾದ್ರೂ ಕೊಡ್ತೀರಿ ಅಂತ ಕೇಳ್ತಾ ಇದ್ದೀರಾ ನೀವು? ಇಲ್ಲ ನಾವು ನೀವು ಅಲ್ಪಸಂಖ್ಯಾತರಿಗೆ ನಿಮ್ಗೆ ಯಾವುದೇ ಹುದ್ದೆಗಳಿರುತ್ತೆ MLC ಬೇಡ, ರಾಜ್ಯಸಭಾ ಸದಸ್ಯತ್ವವೂ ಬೇಡ. ಯಾಕೆ ಬೇಡಪ್ಪ ಅಂದ್ರೆ ನಾವು ಮಿನಿಸ್ಟರ್ ಅಷ್ಟೇ ಕೊಡ್ಬೇಕು. ಯಾಕೆ ವರ್ಷ ನಾವು ಮಿನಿಸ್ಟರ್ ಕೊಟ್ಟಿರ್ತಾರೆ. ಯಾಕಂದ್ರೆ ಎಲ್ಲ ನಮ್ಮ ಬೆಂಗಳೂರು ಆ ಸೈಡೇ ಕೊಡ್ತಾರೋ. ನಮ್ಮ ಬೆಳಗಾವಿ ಡಿಸ್ಟಿಕ್ ದೊಡ್ಡ ಡಿಸ್ಟಿಕ್ ಅದನ್ನ ಸ್ವಲ್ಪ ಹಾಕಿದೆ ಒಂದು ರಾಜೇಶ್ವರಿ ಮಿನಿಸ್ಟರ್ ಬರಬೇಕು ನಮ್ಮ ಬೇಡಿಕೆ. ಈಗ ನಿಮ್ ಬೇಡಿಕೆ ಒಂದ್ ನಿಮಿಷ ಈ ಕಡೆ ಮೈನಾರಿಟಿ ಕೋಟ ಆಸಿಫ್ ಶೇಖ್ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು. ಹೌದು ಸರ್. ಈಗ ನೀವೇನ್ ಡಿಸಿಷನ್ ತಗೊಂಡಿದ್ರಲ್ಲ ಯಾರಿಗೆ ಕಳಿಸ್ತೀರಿ? ಈಗ ನಾವು ನೂತನ ಮುಖ್ಯಮಂತ್ರಿ ಕಳಿಸ್ತೇವೆ, ಆಮೇಲೆ ನಮ್ಮ ಅಧ್ಯಕ್ಷ ಕಳಿಸ್ತೇವೆ, ನಮ್ಮ ಕೆಪಿಸಿ ಅಧ್ಯಕ್ಷರಲ್ಲ ಅವ್ರನ್ನು ಕಳಿಸ್ತೇವೆ, ಆಮೇಲೆ ನೂತನ ಮುಖ್ಯಮಂತ್ರಿ ಕಳಿಸ್ತೇವೆ, ಮತ್ತು ನಮ್ಮ ಹಿರಿಯರಾದ ಸಿದ್ದರಾಮಯ್ಯ ಕಳಿಸ್ತೇವೆ. ಓಕೆ ನಾಳೆ ಪ್ರಮಾಣ ವಚನ ಇದೆ. ಹಾ ಸರ್. ಈಗಿಲ್ಲ, ಈಗ ನಾ ಸಿಎಂ ಆಗಲಿ 20 ಮಿನಿಸ್ಟರ್ಗೆ 8 ಡಿಸ್ಟ್ರಿಬ್ಯೂಟ್ ಮಾಡೋದಲ್ಲ. ಅವಾಗ ಒಂದು ನಿಲುವು ತಗೊಂಡೋಗಿ ಅದಕ್ಕೆ ನಾವು ಅದಕ್ಕೆ ಫಾಲೋ ಮಾಡಲಿಕ್ಕೆ ನೋಡ್ತಾ ಇರಬೇಕು. ಇಲ್ಲಿ ಸರ್ ಪುರಸೀಟ್ ಅವರು 2 ಬಾರಿ MLA ಯಾರೊಬ್ರು ಧ್ವನಿ ಆಗ್ತಿಲ್ಲ. ಸೀನಿಯರ್ ಮೋಸ್ಟ್ ಸೀನಿಯರ್ ಲೀಡರ್ ಅವರು ಇವಾಗ ಹೇಗೆ ನೀವು ಒಗ್ಗಟ್ಟಾಗ್ರಿ? ನೀವು ಪೋಸ್ಟ್ ಸಿಕ್ಕಲ್ಲ ಸಚಿವ ಸ್ಥಾನ ಅದಕ್ಕೆ ಮಾಡಿದ ಕಟ್ಟಲ್ಲಿ ಅದು ಮಾಡಿದ ಇಷ್ಟು ದೊಡ್ಡ ಪ್ರಮಾಣದ ಸಭೆ ಬಂದಿಲ್ಲ. ನೀವು ನೆನಪಾಗಲಿಲ್ಲ ಇದಕ್ಕೆ ಅವಾಗ ಹೋಗ್ಬಿಟ್ಟಿದ್ದಾಗ ಮಾಡಿದ ಚರ್ಚೆ ಎಲ್ಲ ಮಾಡಿ ಇಷ್ಟು ದೊಡ್ಡ ಪ್ರಮಾಣದ ಜನ ಸೇರಿದಾಗಿರುತ್ತೆ. ಆಗ ಮಾಡಿದ್ರಿಗೆ ಅದು ಅವಾಗ ನೀವು ಒಂದಷ್ಟು ಕೊಟ್ಟರು ಈ ಒಗ್ಗಟ್ಟಿಗೆ ಕಂಟಿನ್ಯೂ ಇರುತ್ತೆ. ಮತ್ತೆ ಎಲೆಕ್ಷನ್ ಏನಿಲ್ಲ ಒಬ್ಬ ಕಂಟಿನ್ಯೂ ಇದ್ದು ಕಂಟಿನ್ಯೂ ಈಗ ಮೊದಲ ನಾವು ಕೊಟ್ಟರೆ ಅದರ ಮುಂದೆ ನಾವು ಫೈಟ್ ಮಾಡ್ಬೋದು. ಅದೆಲ್ಲ ನಾವು ಡಿಸಿಷನ್ ತಗೊಂಡು ಹೋಗ್ಕೊಂಡು ಸಮಾಧಾನ ಮಾತಾಡ್ಕೊಂಡು ಮುಂದಿನ ರೂಪಿಸ್ಕೊಳ್ಳೋ ಹಚ್ಕೋದು. ನೆರೆದಂತಹ ಮಾಧ್ಯಮದವರಿಗೆ ಎಲ್ಲರಿಗೂ ನಮ್ಮ ಸಮಾಜದ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಂದಿದ್ದೀರಿ ಎಲ್ಲರಿಗೂ. ಹಾಗೂ ಇವತ್ತಿನ ದಿವಸ ನಮ್ಮ ಸಮಾಜದ ಎಲ್ಲ ಹಿರಿಯರು ಎಲ್ಲ ಬೆಳಗಾವಿ ಜಿಲ್ಲೆಯಿಂದ ಬಂದಂತಹ ನಾವು ಯಾರು ಡ್ರಾಪ್ ಮಾಡಿ ಕೊಡಂತ ಹೇಳಕ್ರಿ. ನಮ್ಮ ಬೇಡಿಕೆ ನಮ್ಮಲ್ಲಿ ಸಮಾಜದ ಶಾಸಕರ ನಮಗೆ ಕೊಡ್ಬೇಕಂತ ಎಲ್ಲ ಹೋಗ್ತಾ ಇದ್ವಿ. ನಮ್ಮ 12 ಶಾಸಕರಿಗೆ ಮುಸ್ಲಿಂ ಶಾಸಕರಿಗೆ ಕೊಟ್ಟಂದ್ರೆ ಮುಂದಿನ ಸಮಾಜದಲ್ಲಿ ನಮ್ಮ ಸಂಘಟನೆಗಳ ಪ್ರಮಾಣದಲ್ಲಿ ನಮ್ಮ ಉದ್ದೇಶ ಇಟ್ಟಿದ್ದಾರೆ. ಅದ್ರ ಬದಲಿನ ಹೈಕಮಾಂಡ್ ಗೌರ್ಮೆಂಟ್ ಬಿಟ್ಟಿದ್ರಲ್ಲ ಅವ್ರು ಬಿಟ್ಬಿಟ್ಟಿರ್ತಾರೆ. ಯಾವ್ದು ಕ್ಲಿಯರ್ ಆಗಿಲ್ಲ. ಅದೇ ದೊಡ್ಡ ಮಟ್ಟಿಗೆ ಮಾತಾಡಕ್ಕೆ ಅವಶ್ಯಕತೆ ಇರದ ಅದನ್ನು ಕ್ಲಿಯರ್ ಆಗಿಲ್ಲ. ಯಾರಾದರೂ ಒಬ್ಬರ ಮೈನಾರಿಟಿ ಅವರಿಗೆ ಮಂತ್ರಿ ಜಾಗ ಕೊಟ್ಟಿಲ್ಲ. ಈಗ
ಉತ್ತರ ಭಾರತ ದಕ್ಷಿಣ ಭಾರತ ಕರ್ನಾಟಕದಲ್ಲಿ ಏನ್ ಮಂತ್ರಿಗಳು ಕೊಡತ್ತ ಅವ್ರ ವಿಷಯ ಕೇಳತ್ತಿಲ್ಲ. ಬೆಳಗಾವ್ ಇನ್ನೂ ಮಠ ನಮ್ಮ ಫಿರೋಜ್ ಶೆಟ್ಟಿ ಅವರು 2-3 ಸಲ MLA ಆದ್ರು. ಆವಾಗಲೂ ಕೇಳಿದ್ದು ಆವಾಗಲೂ ಪಟ್ಟಿಲ್ಲ. ಈಗ ಒಂದು ಅವಕಾಶ ಐತಿ, ರೀಶಫಲ್ ಆಗತೈತಿ. ಅಲ್ಪಸಂಖ್ಯಾತರ ಮತದಿಂದ ಕಾಂಗ್ರೆಸ್ ಸರ್ಕಾರ ಆರ್ಸ್ ಬಂದೈತಿ. 90% ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರ, जिसकी कितनी साथेदारी उसकी उतनी भागीदारी. ನಾವು ವೋಟ್ ಕೊಡಕ್ ನಾವು ಬೇಕು, ಲಾಭ ತಗೊಳಕ್ ಇನ್ನು ಉಳ್ದವ್ರು ಬೇಕು. ಅದಕ್ಕೆ ನಮ್ದು ಹಕ್ಕು ಐತೆ ಅಂತ ಒಂದು ನ್ಯಾಯಯುತವಾಗಿ ಯಾವ್ದೋ ನಾವು ದೋಷಿಸಿದ್ರೆ ನಮ್ಮ ಕಾಂಗ್ರೆಸ್ ನಾಯಕರನ್ನ ಒಂದು ಒತ್ತಾಯಿಸ್ತಿದೆ. ಮುಂಬರುವ ಚುನಾವಣೆ ಇದೆಲ್ಲ ಇಟ್ಕೊಂಡು ಅಲ್ಪಸಂಖ್ಯಾತರಾದಂತ ನಮ್ಮ ರಾಜೇಶ್ ಶೆಟ್ಟಿ ಅವರಿಗೆ MLA ಆಗಿದ್ದಾರೆ. ಅವ್ರ ಹಿಂದನೂ ಅವ್ರ ಅಣ್ಣ ಅವರು ಫಿರೋಜ್ ಶೆಟ್ಟಿನೂ ಸಾಕಷ್ಟು ಸಲ MLA ಆಗ್ಯಾರ. ನೂರುದ್ದೀನ್ ಶೆಟ್ಟಿ ಅವ್ರ ಮಂತನ್ ಬೆಳಗಾವ್ ಬಹಳ ಕೊಡುಗೆ ಐತಿ. ಅವ್ರಿಗೆ ಬೆಳಗಾವಿ ಜಿಲ್ಲೆದಾಗ ಇನ್ನೂ ಮಠ ಒಬ್ಬರ ಮಂತ್ರಿ ಮುಸಲ್ಮಾನ್ ಪೈಕಿ ಆಗಿಲ್ಲ ಅಂತ ನಾವು ಇವತ್ತೊಂದು ನಮ್ದು ನ್ಯಾಯಯುತವಾದ ಬೇಡಿಕೆ ಇಡಾಕತ್ತೀವ. ಅದನ್ನ ರಾಜ್ಯ ಸರ್ಕಾರಕ್ಕ ನಮ್ಮ ಮನವಿ ಈಗ ಮೀಡಿಯಾದಿಂದ ಹೋಗ್ಬೇಕಂತ ಹೇಳಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಈಗ ಉತ್ತರ ಕರ್ನಾಟಕದಿಂದ ಹೆಚ್ಚು ಕಾಂಗ್ರೆಸ್ ಹಾಕಿರಿ, ಕಾಂಗ್ರೆಸ್ ಆದ್ರೆ ಈಗ ಬೇರೆ ಯಾವ ರೀತಿ ಕನ್ನಡ ಎಲ್ಲಾ ಕಡೆ ಹೀಗೆ ಮಾಡಾಕೈತ್ರ. ಈಗ ನಾವು ಎಲ್ಲಾರು ಕೂಡಿ ಒಕ್ಕಟ್ಟಾಗಿ ನಮ್ಮ ಬೇಡಿಕೆ ಇಡತ್ತೆ. ಯಾವ ನೋಡ್ರಿ ಮಗು ಕಾಡಿನ ಕಾಡನ್ನೇ ಹಾಕಿ ಕುಡ್ಸೋದಿಲ್ಲ. ಹಂಗ ನಾವು ಈಗ ಒಂದ್ ಅವಕಾಶ ಇದೀವಿ ನಮ್ಗೆ ರೀಶಫಲ್ ಆಗತೈತಿ. ನಾಳಿಂದ 12 ಈಗ ಚಂದ್ರಶೇಖರ್ ಅವರು ಮಂತ್ರಿ ಆಗಿದ್ದಾರೆ, ಚಂದ್ರಮೋಹನ್ ಅವರು ಅವರೇ ಮಂತ್ರಿ ಇದ್ದಾರೆ. ಆದ್ರೆ ಬೀದರ್ನಲ್ಲಿ ಒಬ್ಬ ನಾಯಕ ಅವರು ಮಂತ್ರಿ ಇದ್ದಾರೆ. ಆಶೀಶ್ ಶೇಖರ್ ಆಗಿಲ್ಲ, ಚಂದ್ರಶೇಖರ್ ಅವರು ಆಗಿಲ್ಲ. ಆಶೀಶ್ ಶೇಖರ್ ಅವಕಾಶ ಇದೆ. ಅವ್ರು ಆಲ್ರೆಡಿ ಮಂತ್ರಿ ಆಗಿರೋದ್ರಿಂದ ಅವ್ರಿಗೆ ಕನ್ವಿನ್ಸ್ ಮಾಡ್ತಾರಂತ ಬಿಡ್ಲಿ ಮಸೂರಿಗೆ ಅವಕಾಶ ಕೊಡ್ತಾರೆ. ಎಲ್ಲಾ ಮಕ್ಕಳು ಅವ್ರು ಎಲ್ಲ ಸಮುದಾಯ ಮಾಡಕ್ ಆಗಿಲ್ಲ. ಎಲ್ಲಾ ಸಮುದಾಯದಾಗ ಎಲ್ಲಾ ಸಮುದಾಯದಾಗ ಮಂತ್ರಿಗಳದಾದ್ರಿ. ಆದ್ರೆ ನಾವು ಕೇಳಕತ್ತಿದ್ ನಮ್ ಬೆಳಗಾವಿ ಜಿಲ್ಲಾ ಬಹಳ ದೊಡ್ಡದೈತಿ. ಇಲ್ಲಿ ಜನಸಂಖ್ಯೆನೂ ಹೆಚ್ಚೈತಿ. ನಾವು ಮುಸಲ್ಮಾನ್ ಏನೋ ಮಂತ್ರಿ ಆದಪ್ಪ ಅಂತಂದ್ರೆ ನಮ್ ಸಮುದಾಯಕ್ಕೆ ಹೆಲ್ಪ್ ಆಕೈತಿ, ಎಲ್ಲಾ ಸಮಾಜದವರಿಗೆ ಹೆಲ್ಪ್ ಆಕೈತಿ ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಕೇಳಕ ಯಾರಿಗೆ ಇಳಿಸಿ ಅವ್ರನ್ನ ಹುದ್ದೆ ಕಸದ ನಮಗ್ ಕೊಡುವಂತ ಭಾವನೆ ನಾವು. ಇಲ್ಲ ಈ ಒಕ್ಕೂಟ ರಿಜಿಸ್ಟ್ರೇಷನ್ ಆಗಿ ಸಮಾಜದ ವತಿಯಿಂದ ಹೋರಾಟ ಮಾಡ್ಲಿಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಬೇಕು. ಈಗ ನೀವು ಸಮಾಜದಿಂದ ಸಮುದಾಯಗಳು ಒಂದು ಬೇಡಿಕೆ ಇರ್ತಾರೆ. ಆದ್ರೆ ನಿಮ್ಮ ನಾಯಕರೇ ನೀವು ಕಾಂಗ್ರೆಸ್ನಲ್ಲಿ ಇರುವಂತಹ ಕಾರ್ಯಕರ್ತರಿಗಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ನಿಗಮಮಂಡಳ ಅಧ್ಯಕ್ಷರಾಗಿ ಅಥವಾ ಒಂದು ಸ್ಥಾನಮಾನಗಳನ್ನು ವಿಫಲರಾಗಿದ್ದಾರೆ. ನೀವು ಧ್ವನಿ ಎಲ್ಲಿ ತನಕ ಹೋಗಿ ಮುಟ್ತದೆ ಅವರಿಗೆ? ಈಗ ನಾವು ಈ ನಮ್ಮ ಹೋರಾಟ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಜನ ಸರ್ಕಾರ ತನಕ ಒಯ್ಬೇಕಂತ ನಾವು ನಿರ್ಧಾರ ಮಾಡಿದೀವಿ. ಇದನ್ನ ಅವ್ರಿಗೆ ಮುಟ್ಟಿಸ್ತೀವಿ. ಮಾಡುವುದು ಬಿಡುವುದು ಅವ್ರಿಗೆ ಬಿಟ್ಟಂತ ವಿಷಯ.